ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ಮಶ್ರೂಮ್ ಒಂದು 15 ಪ್ಯಾಕೆಟ್ ಮಶ್ರೂಮು ದೊಡ್ಡದಾಗಿ ಕಟ್ ಮಾಡಿ ಒಂದು ಬೇಸಿನಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಚೆನ್ನಾಗಿ ವಾಶ್ ಮಾಡಿಡಬೇಕು ಈ ಥರ. ಆಮೇಲೆ ಬಂದುಬಿಟ್ಟು ಈರುಳ್ಳಿ, ಕಾಯಿಮೆಣಸು, ಸ್ಟಾರು, ಲವಂಗ, ಕೆತ್ತೆ ಮತ್ತು ಬಿರಿಯಾನಿ ಲೀಫು, ಜೀರಾ, ಇದಿಷ್ಟು ಐಟಮ್ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದಾನೆ. ಮತ್ತು ಟೊಮೆಟೊ 3 kg ಅಷ್ಟು ಟೊಮೆಟೊ, ಮತ್ತು ಪುದೀನ, ಕೊತ್ತಂಬರಿ ಒಂದೊಂದು ಇಡಿ, ಒಂದು ಅರ್ಧ kg ಅಷ್ಟು ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಾಶ್ಮೀರಿ ಚಿಲ್ಲಿ, ಬಿರಿಯಾನಿ ಮಸಾಲ, ಮತ್ತು ಸ್ವಲ್ಪ ಅರಸಿನ ಹುಡಿ. ಮತ್ತು ಒಂದು ಪಾತ್ರೆ ತಗೊಳ್ಬೇಕು ಯಾವುದಕ್ಕೆ, ಬಿರಿಯಾನಿ ರೈಸ್ ತಗೊಳ್ಳಿಕ್ಕೆ. ಬಿರಿಯಾನಿ ರೈಸು ಇವಾಗ ಒಂದು 5 kg ಬಿರಿಯಾನಿ ರೈಸು. 5 kg ಬಿರಿಯಾನಿ ರೈಸ್ ನಾವು ಇವಾಗ ಏನು ಮಾಡ್ತೇವೆ, ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ತೇವೆ. ನೀರಲ್ಲಿ ಹಾಕೋ ಉದ್ದೇಶ ಏನಂದರೆ, ನಾವು ಇವಾಗ ಬಿರಿಯಾನಿ ಮಾಡುವಾಗ ನಮ್ಮ ಬಾಸ್ಮತಿ ರೈಸ್ ಇದು, ಅದಕ್ಕೆ ನೀರಲ್ಲಿ ಹಂಗೆ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಇಟ್ಟರೆ ನಮ್ಗೆ ಬಿರಿಯಾನಿ ಮಾಡುವಾಗ ಸ್ವಲ್ಪ ಲೆಂತಾಗಿ ಬರುತ್ತೆ. ಬಿರಿಯಾನಿ ರೈಸ್ ಇದೆಯಲ್ಲ, ಸ್ವಲ್ಪ ಉದ್ದಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅದು. ಇವಾಗ ನೀವು ಡೈರೆಕ್ಟ್ ಮಾಡುವಾಗ ಹೆಂಗಿರುತ್ತೆ ಅಷ್ಟು ಒಂದು ಉದ್ದ ಇರಲ್ಲ ರೈಸು. ನೀರಲ್ಲಿ ಹಾಕಿ ಇಟ್ಟರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ರೈಸು ಸ್ವಲ್ಪ ಉದ್ದಾಗಿರುತ್ತೆ. ಅದಕ್ಕೆ ಒಂದು 10 ನಿಮಿಷ ನೀರಲ್ಲಿ ಹಾಕಿರುತ್ತೆ ಫಸ್ಟಿಗೆ ಬಿರಿಯಾನಿ ಮಾಡೋ ಮೊದಲೇ. ಆಮೇಲೆ ಇವಾಗ 5 kg ಬಿರಿಯಾನಿ ಮಾಡಬೇಕಾದ್ರೆ ಒಂದು 7 kg ದೊಡ್ಡದು ಪಾತ್ರೆ ತಗೊಳ್ಬೇಕು, 7 kg ಸೈಜಿಗೆ. ಯಾಕಂದರೆ ದೊಡ್ಡ ಪಾತ್ರೆನೇ ತಗೊಂಡು ಗ್ಯಾಸ್ ಮೇಲೆ ಇಡಿ, ಸ್ವಲ್ಪ ಲೈಟಾಗಿ ಆನ್ ಮಾಡಿ, ಆಮೇಲೆ ನೀರಿರುತ್ತೆ, ನೀರಲ್ಲಿ ಆರೋಗಿತ್ತು ನೋಡಿ. ಆರೋದ್ಮೇಲೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್, ನಾವು ಇವಾಗ ಸನ್ಫ್ಲವರ್ ಆಯಿಲ್, ರುಚಿ ಗೋಲ್ಡ್ ಆಯಿಲ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೇವೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ. ಆಮೇಲೆ ನಾವು ಯಾವ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ ನೋಡಿ, ಅದೆಲ್ಲ ಸ್ಟಾರ್ಟಿಂಗ್ ಈರುಳ್ಳಿ ಎಲ್ಲ ಒಟ್ಟಿಗೆ ಸ್ಟಾರ್ಟಿಂಗ್ ಒಂದು ಮತ್ತು ಇದಕ್ಕೆ ಆಯಿಲ್ ಮೇಲೆ ಹಾಕ್ತೇವೆ ನೋಡಿ. ಆಯಿಲ್ ಮೇಲೆ ಹಾಕಿದರೆ ಸ್ವಲ್ಪ ಹೊತ್ತಾದರೆ ಕುದಿ ಬರುತ್ತೆ. ಚೆನ್ನಾಗಿ ಕುದಿ ಬಂದಾಗ ನೋಡಿ, ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಬರುತ್ತೆ ನೋಡಿ. ಅವಾಗ ಸ್ವಲ್ಪ ಬೆಂಕಿ ಸ್ವಲ್ಪ ಬಿಸಿ ಸ್ಪೀಡಾಗಿ ಇಟ್ಟಿದ್ದಾನೆ, ಯಾಕಂದರೆ ಸ್ವಲ್ಪ ಜಲ್ದಿಯಾಗಿ ಇದಾಗಲಿ ಅಂತೇಳಿ. ಹೀಗೆ ಮಾಡ್ತಾ ಇರುವಾಗಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ, ಅದು ರೆಡಿ ಮಾಡಿ ಅದರ ಮೇಲೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಅದರ ಸ್ಮೆಲ್ ಹೋಗಲಿ. ಯಾಕಂದರೆ ಜಿಂಜರ್ ಗಾರ್ಲಿಕ್ ಇದು ಒಂಥರ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಈ ಎಣ್ಣೆಯಲ್ಲಿ ಒಂಥರ ಫ್ರೈ ಮಾಡುವಾಗ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾಗಿ ಈ ಥರನೇ ಕುದಿದ ಮೇಲೆ ನಮಗೆ ಇವಾಗ ನೆಕ್ಸ್ಟ್ ಬರೋದು ಟೊಮೆಟೊ ಒಂದು 3 kg ಅಷ್ಟು ಎತ್ತಿಟ್ಟಿದ್ದೇನಲ್ಲ, ಆ ಟೊಮೆಟೊ ಇದಕ್ಕೆ ಹಾಕಿಬಿಡಿ. ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಅದೇ ಇವಾಗ ಹೆಂಗೆ ಮಿಕ್ಸ್ ಮಾಡಿದ್ದೀರಾ ಅದೇ ಥರನೇ ಸ್ವಲ್ಪ ಹೊತ್ತು ಸ್ಲೋ ಆಗಿ ಮಿಕ್ಸ್ ಮಾಡ್ತಾನೇ ಇರಿ. ಅದೇ ಬೆಂಕಿ ಅದೇ ಸ್ಪೀಡಲ್ಲೇ ಇರಲಿ, ನೀವು ಮಿಕ್ಸ್ ಮಾಡ್ತಾನೆ ಇರಿ. ಚೆನ್ನಾಗಿ ಗೊಜ್ಜಿ ಬಿಡುತ್ತೆ ಅದು ನೋಡಿ. ಅದ್ರ ಟೊಮೆಟೊದು ನೀರು ಬಿಡೋದು ಸ್ವಲ್ಪ ಬೇಗನೆ ಬಿಡುತ್ತೆ ನೋಡಿ, ಯಾವ ಥರ ಎಣ್ಣೆ ಮೇಲೆ ಹಾಕಿದಾಗ ಸ್ವಲ್ಪ ಬೇಗ ಬಿಡುತ್ತೆ. ಆಮೇಲೆ ಪುದೀನ, ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಅದು ಕೂಡ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದಕ್ಕೆ ಇವಾಗ ನೆಕ್ಸ್ಟ್ ಬರೋದು ಅಂದರೆ ಸ್ಪೈಸಸ್ ಯಾವುದೆಲ್ಲ ನಮಗೆ ಇವಾಗ ಮಸಾಲೆ ಐಟಮ್ ಇತ್ತಲ್ಲ ನೋಡಿ, ಮಸಾಲೆ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ, ಅದನ್ನು ಕೂಡ ಹಾಕ್ತೇವೆ ಅದಕ್ಕೆ. ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಮಿಕ್ಸ್ ಮಾಡಿ, ಅದರ ಮಸಾಲೆ ಸ್ಮೆಲ್ ಹೋಗಲಿ ಸ್ವಲ್ಪ ಹೊತ್ತು. ಎಲ್ಲ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರದ್ದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆಯಲ್ಲ, ಅದರದ್ದು ಒಳ್ಳೆ ಕಲರ್ ಚೆನ್ನಾಗಿ ಬಿಡುತ್ತೆ. ಅದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದು ಕಾರಣವೇ ಅದು, ಯಾಕಂದರೆ ರೈಸಿಗೆ ಸ್ವಲ್ಪ ಚೆನ್ನಾಗಿ ಕಲರ್ ಬಿಡುತ್ತೆ. ಆಮೇಲೆ ಮೊಸರು ಹಾಕಬೇಕು. ಮೊಸರು ಇವಾಗ ಅರ್ಧ kg ಅಷ್ಟು ಮೊಸರು ಇದೆಯಲ್ಲ, ಅದು ಕೂಡ ಅದಕ್ಕಿದೆ ನೋಡಿ. ಮೊಸರು ಅದಕ್ಕೆ ಹಾಕಿರ್ತೇನೆ. ಮೊಸರು ಹಾಕಿಬಿಟ್ಟು ಸ್ವಲ್ಪ ಹೊತ್ತಂಗೆ ಮಿಕ್ಸ್ ಮಾಡಿ, ಆವಾಗ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬಂತು ನೋಡಿ. ಮಿಕ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಬಂದಮೇಲೆ ನಾವು ಇವಾಗ ಮಶ್ರೂಮ್ ಹೆಂಗೆ ಕಟ್ ಮಾಡಿಟ್ಟಿದ್ದೇವೆ ಅದನ್ನು ಕೂಡ ಅದಕ್ಕೆ ಹಾಕಬೇಕು. ಮಶ್ರೂಮ್ ಹಾಕಿದಾಗಲೇ ಏನಾಗುತ್ತೆ, ಸ್ವಲ್ಪ ಮಿಕ್ಸ್ ಮಾಡಿದಾಗಲೇ ಆ ಮಶ್ರೂಮಲ್ಲಿ ಸ್ವಲ್ಪ ನೀರು ಬಿಡುತ್ತೆ. ಸಪೋಸ್ ನೀರು ಬಿಟ್ಟಿಲ್ಲ ಅಂದರೆ ಸ್ವಲ್ಪ ನೀವು ಉಪ್ಪು ಹಾಕ್ತೀರಲ್ಲ, ಇದರ ಮೇಲೆ ಉಪ್ಪು ಹಾಕುವಾಗ ಅದು ಹೆಂಗೆ ಆದರೂ ನೀರು ಬಿಟ್ಟೇ ಬಿಡುತ್ತೆ ನೋಡಿ. ನೀವು ಇವಾಗ ಸ್ವಲ್ಪ ಮಶ್ರೂಮ್ ನೀರು ಬಿಡ್ತಾ ಇದೆ. ಆಮೇಲೆ ನಾನು 1 ಹಿಡಿಯಷ್ಟು ಉಪ್ಪು ಹಾಕ್ತೇನೆ, ಯಾಕೆಂದರೆ ಉಪ್ಪು ನಾನು ಇವಾಗ ಸ್ಟಾರ್ಟಿಂಗ್ 1 ಹಿಡಿ ಹಾಕ್ತೇನೆ. ಆಮೇಲೆ ಬೇಕಾದರೆ ಮತ್ತೆ ನಾವು ಅದರ ಉಪ್ಪದು ರುಚಿ ನೋಡಿಬಿಟ್ಟು ಆಮೇಲೆ ಹಾಕ್ಬೋದು ಹೆಂಗಿದೆ ಅಂತೇಳಿ 1 ಹಿಡಿ ಉಪ್ಪು ಹಾಕ್ತೇನೆ ನೋಡಿ. ಇವಾಗ ಹಾಗೆ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟು ನಾವು ಯಾವಾಗ ರೈಸ್ ನಾವು ಎತ್ತಿಟ್ಟಿದ್ದೆವಲ್ಲ ಅದನ್ನು ನಾವು ರೆಡಿ ಮಾಡಬೇಕು. ರೈಸು ಫಿಲ್ಟ್ರ್ ಮಾಡಬೇಕು, ಯಾಕೆಂದರೆ ರೈಸ್ ಫಿಲ್ಟ್ರ್ ಮಾಡಿಲ್ಲ ಅಂದರೆ ಮತ್ತು ನಮಗೆ ನೀರಲ್ಲತ್ತು ತಪ್ಪು ಹೋಗುತ್ತೆ. ಅದಕ್ಕೆ ನಾವು ಅಷ್ಟು ರೈಸ್ ಫಿಲ್ಟ್ರ್ ಮಾಡಿ ಅದು ನೀರೆಲ್ಲ ಹೋಗ್ಬಿಡ್ಬೇಕು ಜಾಲಿಯಲ್ಲಿ ಹಾಕ್ಬಿಟ್ಟು. ಆಮೇಲೆ ರೈಸ್ ಫಿಲ್ಟ್ರ್ ಮಾಡಿದ ಮೇಲೆ ನಾವು ಮತ್ತೆ ಮಶ್ರೂಮ್ ಹೆಂಗೆ ಅಲ್ಲಿ ಕುದೀತಾ ಇದೆ ಅಂತ ಮತ್ತೆ ನೋಡ್ತೇವೆ ನೋಡಿ. ಮತ್ತು ಕುದೀತಾ ಇರುವಾಗ ಅದಕ್ಕೆ ಆಗುವಷ್ಟು ನೀರು ನಾವು ರೆಡಿ ಮಾಡಿದ್ದೇವೆ ನೋಡಿ.
ಇವಾಗ 5 kg ರೈಸಿಗೆ ಒಂದು 8 ಲೀಟ್ರ್ ನೀರು ಹಾಕಿದ್ದೇನೆ. ಯಾಕಂದರೆ ಒಂದು 2 ಲೀಟ್ರ್ ನೀರು ಕಮ್ಮಿ ಹಾಕಿದ್ದೇನೆ. ಇದರಲ್ಲಿ ಮಶ್ರೂಮಲ್ಲಿ ನೀರು ಬಿಡುತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಗ್ಯಾಸ್ ಸ್ಪೀಡ್ ಮಾಡಬೇಕು ನೋಡಿ. ಸ್ಪೀಡ್ ಮಾಡಿಡಿ, ಅದು ಅದರಾಗೆ ಕುದೀತಾ ಬರುವಾಗ ನಾವು ಯಾವಾಗ ರೈಸ್ ಫಿಲ್ಟ್ರ್ ಮಾಡಿಟ್ಟಿದ್ದೇವೆ ಅದನ್ನು ಅದಕ್ಕೆ ಹಾಕಬೇಕು. ಆವಾಗ ಉಪ್ಪು ಒಮ್ಮೆ ಚೆಕ್ ಮಾಡಿ, ಉಪ್ಪು ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ನೀರಲ್ಲಿ. ಯಾಕಂದರೆ ಇದು ರೈಸಿಗೆ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ರೈಸಿಗೆ ಹಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರಿಗೆ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ತಾ ಬರೋ ಅದು ಕುದೀತೆ ನೋಡಿ. ಹಾಕಿದಾಗಲೂ ನೀವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ಅಲ್ಲೇ ತಲೆ ಹಿಡಿಯುತ್ತೆ, ಕೆಳಗಡೆ ಹೋಗ್ಬಿಟ್ಟು ಹಂಗೆ ತಲೆ ಹಿಡಿದ್ಬಿಡುತ್ತೆ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಮಾಡ್ತಾಯಿರೋ ಕುದೀತಾ ಬರುತ್ತೆ ನೋಡಿ. ಕುದೀತಾ ಬರುವಾಗ ನಾವು ಇವಾಗ ರೈಸಿದು ನೀರು ಹಿಂಗೆ ಆವಿ ಆಗ್ತಾ ಹೋಗುತ್ತೆ. ಆವಿ ಆಗ್ತಾ ಹೋಗುವಾಗ ಸ್ವಲ್ಪ ರೈಸಿದ ನೀರು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ. ಇವಾಗ ಗಟ್ಟಿ ಆಗ್ತಾ ಬಂತು. ಆ ಟೈಮಲ್ಲಿ ಸ್ವಲ್ಪ ನೀರು ಇರಬೇಕು, ರೈಸ್ ಮೇಲೆ ನೀರು ಇರುವಾಗಲೇ ನಾವು ದಮ್ಮಿಗಿಡಬೇಕು. ಒಂದು ಮುಚ್ಚಳ ಹಾಕಿಬಿಟ್ಟು ಅದಕ್ಕೆ ದಮ್ ಇಡಬೇಕು. ದಮ್ಮಿಗಿಡುವಾಗ ಏನು ಮಾಡಬೇಕು, ಮೇಲೆ ಮುಚ್ಚಳ ಹಾಕಿಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ವೈಟ್ ಇಡಬೇಕು. ಆವಾಗ ಹೊರಗಡೆ ಅದ್ರ ಆವಿ ಹೋಗೋದಂಗೆ ಸ್ವಲ್ಪ ಲೈಟಾಗಿ ಸ್ಲೋ ಆಗಿ ಇಡಬೇಕು. ಲೈಟಾಗಿ ಸ್ಲೋ ಆಗಿಟ್ಟರೆ ನಮಗೆ ಒಂದು 10 ನಿಮಿಷ ಆಮೇಲೆ ರೆಡಿಯಾಗಿರುತ್ತೆ ನೋಡಿ. 10 ನಿಮಿಷ ಆ ಥರ ಇಟ್ಟರೆ ಮತ್ತು ನಿಮಗೆ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ. ಹೆಂಗೆ ಫುಲ್ಲು ಡ್ರೈ ಆಗಿಬಿಟ್ಟು ಹಂಗೆ ರೆಡಿಯಾಗಿದೆ ನೋಡಿ. ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಡಿ, ಯಾಕಂದರೆ ಸ್ವಲ್ಪ ಕೆಳಗಡೆ ಲೂಸ್ ಆಗಿರುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ರೈಸ್ ಟೈಟ್ ಆಗುತ್ತೆ. ಆಮೇಲೆ ಇದನ್ನು ನೋಡಿ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇದೆ ಅಂತ ನೋಡಿಬಿಟ್ಟು ನಮ್ಗೆ ಕಮೆಂಟ್ ಮಾಡಿ. ಮತ್ತು ಗೆಸ್ಟಿಗಳಲ್ಲಿ ಬಂದಾಗ ಕೂಡ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೀವು ಟೆಸ್ಟ್ ಮಾಡಿ. ನಿಮಗೆ ಈ ಥರನೇ ವೀಡಿಯೋ ಬೇಕಾದರೆ ನೆಕ್ಸ್ಟು ನಮ್ಮ ಚಾನಲ್ ಫಾಲೋ ಮಾಡಿ ಕಮೆಂಟ್ ಲೈಕ್ ಎಲ್ಲ ಮಾಡ್ತಾಯಿರಿ. ಯಾಕಂದರೆ ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಬಾಯ್.